ಹಾಯ್ ಗೈಸ್ ಎಲ್ರು ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪಾ ಅಂತಂದ್ರೆ ಇವತ್ತು ನಾನು ನೈಟ್ 7 ಗಂಟೆಯಿಂದ ವ್ಲಾಗ್‌ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನ್ ಸ್ಪೆಷಲ್ ಅಂತ ಅಂದ್ರೆ ಮೊಟ್ಟೆ ಕೋಳಿ ಸಾಂಬಾರ್ ಮಾಡೋದೇ ಒಂದು ಸ್ಪೆಷಲ್ ಅಂತಾನೆ ಹೇಳ್ಬಹುದು. ಸೊ ನಮ್ಮಮ್ಮ ಮೊಟ್ಟೆ ಕೋಳಿ ಸಾಂಬಾರ್‌ನ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಮಾಡ್ತಾರೆ. ಸೊ ಅವರು ಯಾವ ರೀತಿ ಮಾಡ್ತಾರೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್‌ವರೆಗೂ ನೋಡಿ ವಿಡಿಯೋನ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ನಮ್ಮಮ್ಮ ಆಲ್ರೆಡಿ ಕುಕ್ಕರ್ ಎಲ್ಲ ಇಟ್ಟು ಈರುಳ್ಳಿ ಎಲ್ಲ ಒಗ್ಗರಣೆಗೆ ಹಾಕೊಂಡು ಮತ್ತೆ ಚಿಕನ್ ಕೂಡ ಎಲ್ಲ ಹಾಕೊಂಡಿದ್ದಾರೆ. ಚಿಕನ್ ಹಾಕೊಂಡು ಇದಕ್ಕೆ ಮಾಮೂಲಿ ಸಾಲ್ಟ್ ಬರುತ್ತೆ ನೋಡಿ, ಸಾಲ್ಟ್‌ನ ಹಾಕೊಂಡು ಈ ರೀತಿ ಮಾಮೂಲಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಇನ್ನೊಂದು ಏನು ಅಂತ ಅಂದ್ರೆ ಈ ಚಿಕನ್‌ನ ಉರಿಯುವಾಗ ಸಾಲ್ಟ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ. ಸೊ ಅವರು ಕೂಡ ಸಾಲ್ಟ್ ಎಲ್ಲ ಹಾಕೊಂಡು ಮಿಕ್ಸ್ ಮಾಡಾಯ್ತು. ಸೊ ನಾವು ಮೊದಲು ಏನ್ ಮಾಡ್ತೀವಿ ಅಂತಂದ್ರೆ ಈ ಚಿಕನ್‌ನ ಸ್ವಲ್ಪ ಸಾಲ್ಟಲ್ಲಿ ಹುರ್ಕೊಂಡು ಪಕ್ಕದಲ್ಲಿ ಬಿಸಿನೀರು ಅನ್ನೋದನ್ನ ನಾವು ಇಟ್ಕೊಂಡಿರ್ತೀವಿ. ಸೊ ಆ ಬಿಸಿನೀರನ್ನ ನಾವಿಲ್ಲಿ ಹಾಕ್ಬಿಟ್ಟು ಒಂದು 8 ವಿಜಿಲ್ ಅಲ್ಲಿ ನೋಡಿ ನಮ್ಮಮ್ಮ ತೋರಿಸ್ತಾ ಇದ್ದಾರೆ ನೋಡಿ. ಸೊ 8 ವಿಜಿಲ್‌ನ ನಾವು ಕೂಗಿಸ್ಕೊತೀವಿ. ಸೊ ಮೊಟ್ಟೆ ಕೋಳಿ ಸಾಂಬಾರ್ ಅಲ್ವಾ? ಸೊ ಅದಕ್ಕೋಸ್ಕರ 8 ವಿಜಿಲ್‌ನ ಕೂಗಿಸ್ಕೊತೀವಿ. ಸೊ ನಮ್ಮಮ್ಮ ಇಲ್ಲಿ ಕಾಯಿನ ಕಟ್ ಮಾಡಿ ಅದನ್ನ ರುಬ್ಬಿದ್ದಾರೆ. ನಾವು ತುರಿದ್ಬಿಟ್ಟು ಕಾಯಿನ ಹಾಕೋದಿಲ್ಲ. ಆ ರೀತಿ ಕಟ್ ಮಾಡ್ಬಿಟ್ಟು ಸಣ್ಣದಾಗಿ ರುಬ್ಕೋತೀವಿ. ರುಬ್ಕೊಂಡು ಅದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ ಮತ್ತೆ ಇದು ಒಣಮೆಣಸು ಅಂತ ಬರುತ್ತೆ ನೋಡಿ, ಅದು ಒಣಮೆಣಸು ಮತ್ತೆ ಚಕ್ಕೆ, ಲವಂಗ ಮತ್ತೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತೆ ಇದಕ್ಕೆ ಶುಂಠಿ, ಬೆಳ್ಳುಳ್ಳಿ ಅನ್ನ ಆ್ಯಡ್ ಮಾಡ್ಕೊಂತೀವಿ. ಮತ್ತೆ ಇವಾಗ ಧನಿಯಾ ಪುಡಿನ ನೀವು ಮನೇಲಿ ಯಾವ ಸಾಂಬಾರ್ ಪುಡಿ ಮಾಡಿರ್ತೀರ ಧನಿಯಾ ಪುಡಿ ಅದನ್ನೇ ಹಾಕೊಳ್ಳಿ. ನಾವು ಧನಿಯಾ ಪುಡಿನ ನಮಗೆ ಎಷ್ಟು ಖಾರಕ್ಕೆ ತಕ್ಕನಾಗೆ ಹಾಕೊಂಡಿದ್ವಿ 4 ಸ್ಪೂನು. ಸೊ ಇನ್ನೊಂದು ಏನಂತಂದ್ರೆ ಕೊತ್ತಂಬರಿ ಪುದೀನ ಸೊಪ್ಪು ಇಲ್ಲ. ಸೊ ಅದನ್ನ ನೀವು ಆ್ಯಡ್ ಮಾಡ್ಕೊಂತೀವಿ ಅಂದ್ರೆ ಮಾಡ್ಕೊಳ್ಳಿ. ಸೊ ನೋಡಿ ಇದು ಕೂಗಕ್ಕೆ ಇಟ್ಕೊಂಡಿದ್ವಲ್ಲ 8 ವಿಜಿಲ್ ಕೂಗಿಸಿದ್ರು ನಮ್ಮಮ್ಮ. ಸೊ ಈ ರೀತಿ ಬಂದಿದೆ. ಸೊ ನಾವು 8 ವಿಜಿಲ್ ಕೂಗಿಸಾದ್ಮೇಲೆ ನಾನು ನಿಮಗೆ ಮಸಾಲೆ ತೋರಿಸ್ದೆ ನೋಡಿ, ಆ ಮಸಾಲೆನ ರುಬ್ಕೊಂಡು ಸೊ ಅದನ್ನ ಹಾಕೊಂತೀವಿ. ಅದನ್ನ ಹಾಕೊಂಡ್ಮೇಲೆ ಏನು ಮಾಡ್ತೀವಿ ಅಂದ್ರೆ ಮತ್ತೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಎಲ್ಲ ಅದು ಮಸಾಲೆ ಹಿಡಿಬೇಕಲ್ಲ. ಸೊ ಮಿಕ್ಸ್ ಮಾಡಿಕೊಂಡು ಮತ್ತೆ ನಾವು ಅದನ್ನ ಕೂಗಿಸ್ತೀವಿ. ಏನಂತಂದ್ರೆ ಇವಾಗ ಮೊಟ್ಟೆ ಕೋಳಿ ಅನ್ನೋದು ತುಂಬಾನೇ ಅದು ಜಾಸ್ತಿ ಗಟ್ಟಿ ಇರುತ್ತೆ, ಜಾಸ್ತಿ ಮೂಳೆ ಇರುತ್ತಲ್ಲ. ಸೊ ಬಾಯ್ಲರ್ ಕೋಳಿ ಥರ ಅದು ಬೇಗ ಬಾಯ್ಲ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರನೇ ಆ ಮೊಟ್ಟೆ ಕೋಳಿ ಇತ್ತಲ್ಲ, ಸೊ ಅದನ್ನ ನಾವು ನೀಟಾಗಿ ಕೂಗಿಸ್ಕೋಬೇಕು. ಆವಾಗಲೇ ನೀಟಾಗಿ ಬೇಯೋದು ಮತ್ತೆ ಸಾಂಬಾರ್ ಕೂಡ ಟೇಸ್ಟ್ ಬರೋದು. ಸಾಂಬಾರ್ ಟೇಸ್ಟ್ ಬರಬೇಕು ಅಂದ್ರೆ ನೀವು ಏನು ಮಾಡಬೇಕು ಅಂದರೆ ಫಸ್ಟೇನೆ ಅದನ್ನ ಮೊಟ್ಟೆ ಕೋಳಿನ ಕೂಗಿಸ್ಕೊಬಿಡಿ ನೀರು ಹಾಕ್ಕೊಂಡು. ಆಮೇಲೆ ವಿಜಿಲ್ ಹಾಕ್ಕೊಂಡು ಕೂಗಿಸಾದ್ಮೇಲೆ ಮಸಾಲೆ ತೋರಿಸಿದ್ದೀವಲ್ಲ ಮಸಾಲೆ ಹಾಕ್ಕೊಂಡು ನಮ್ಮಮ್ಮ ಇವಾಗ 5 ವಿಜಿಲ್ ತೋರಿಸಿದ್ರು ನೋಡು, 5 ವಿಜಿಲ್‌ನ ಕೂಗಿಸ್ಕೊಳ್ಳಿ. ನೋಡಿ ಯಾವ ರೀತಿ ಬಂದಿದೆ ಸಾಂಬಾರು ಅಂತ. ಕಲರ್ ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ತುಂಬಾನೇ ಚೆನ್ನಾಗಿ ಬಂದಿದೆ ಟೇಸ್ಟು. ಈ ಮೊಟ್ಟೆ ಕೋಳಿ ಅಂತ ಅನ್ಸೋದೇ ಇಲ್ಲ. ಈ ಊರ ಕಡೆ ನಾಟಿ ಕೋಳಿ ಬರುತ್ತೆ ನೋಡಿ, ಆ ರೀತಿ ಟೇಸ್ಟ್ ಬಂದಿತ್ತು. ಸೊ ಮುದ್ದೆಗಂತೂ ಸೂಪರ್ ಕಾಂಬಿನೇಷನು. ಸೊ ಈ ವಿಡಿಯೋ ಯಾರಾದ್ರು ಹೊಸದಾಗಿ ನನ್ನ ಚಾನಲ್‌ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಹಾಕೋ ಎಲ್ಲ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸ್ಮೈಲಿಂಗ್.